ಸೊ ಮೆಡಿಕಲ್ ಸೈನ್ಸ್ಗೆ ಅದರದ್ದೇ ಆದಂಥ ಒಂದು ಜಾಗ ಇದೆ. ಕರೆಕ್ಟ್, ಅಗ್ರೀಡ್. ಓಕೆ, ನನ್ನ ಮೇಲೆ ನನಗೆ ಪ್ರೀತಿಯಿಂದ ನಾನು ಹೋಗಿ ಮಾಡಿದ್ದಿದ್ರೆ ಮೇ ಬಿ ಔಟ್ಕಮ್ ಬೇರೆ ಇರ್ತಾ ಇತ್ತು. ಬಟ್ ನಾನು ಐ ಪನಿಷ್ಡ್ ಮೈ ಸೆಲ್ಫ್ ಫಾರ್ ನಥಿಂಗ್. ನಾನು ಆ ಸರ್ಜರಿ ಟೇಬಲ್ಗೆ ನಾನು ನನ್ನನ್ನು ಪ್ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನ ಅಥವಾ ಅಯ್ಯೋ ನನ್ನ ಬಾಡಿನೇ ಇಷ್ಟ ಇಲ್ಲಪ್ಪ ಅಂತ ಹಂಗೆ ಹೋಗ್ತಾ ಇದ್ದೀನ ಅಂತ. ಮೇ ಬಿ ತುಂಬ ಚೆನ್ನಾಗಿ ವರ್ಕ್ ಆಗಿದ್ರೆ ಮೇ ಬಿ ಇಟ್ಸ್ ಡಿಫ್ರೆಂಟ್. ಬಟ್ ಹೌದು, ಬಟ್ ನನಗೆ ಸಂತೋಷ ಬರಲಿಲ್ಲ ನನ್ನ ಬಾಡಿ ಚೇಂಜ್ ಆಯಿತು ಅಂತ. ಐ ಫೆಲ್ಟ್ ಮೋರ್ ಸ್ಯಾಡ್ ಆ್ಯಕ್ಚುಲಿ. ಬಟ್ ಅದಾದ್ಮೇಲೆ ನಿಮಗೆ ಡ್ರಾಸ್ಟಿಕ್ ವೆಯ್ಟ್ ಗೇನ್ ಆಗಿದ್ದು. ವೆಯ್ಟ್ ಗೇನ್ ಆಯಿತು ಬಿಕಾಸ್ ನಿಮ್ಮ ಬಾಡಿನೇ ಚೇಂಜ್ ಆಗಿಬಿಡುತ್ತಲ್ವಾ. ತುಂಬ ಟ್ರಾವೆಲಿಂಗ್ ಹುಚ್ಚು ಅಂತ ಕೇಳ್ಕೊಟ್ಟಿದ್ದೀನಿ. ಆರ್ಟಿಸ್ಟ್ ಇಮೇಜ್ ಎಲ್ಲೂ ನಿಮಗೆ ತೊಂದರೆ ಮಾಡಲ್ವಾ? ವೆಲ್, ಇವಾಗ ಬಾಯ್ ಫ್ರೆಂಡ್ ಜೊತೆ ಎಲ್ಲಾದರೂ ಹೋದರೆ ಎಲ್ಲರೂ ಯಾರಿದು ಅಂತ ಒಂದು ಅವ್ರ ಮೇಲೆ ಒಂದು ಕಂಡಿಡೋದು ಎಲ್ಲ ಇರುತ್ತೆ. ಸೊ ಐ ಫೀಲ್ ನನಗೆ ಸೈಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ನಾನು ಒಬ್ಳೊಬ್ಳೆ ಹೋಗೋದು. ನೂರೊಂದು ನೆನಪು. ನಿಮ್ಮ ಎಕ್ಸ್ಪೀರಿಯನ್ಸ್, ಇವತ್ತು ಯಾರೋ ಒಬ್ಬರು ಡೈರೆಕ್ಟರ್ ಬರ್ತಾರೆ, ಯಾರೋ ಒಂದು ಪಾಪ ಹೆಣ್ಮಗಳಿಗೆ ಅಥವಾ ಗಂಡು ಮಕ್ಕಳು ಯಾರಿಗೆ ಇರ್ಬೋದು, ಹುಡುಗ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಿಲ್ಲ ಹುಡುಗಿರು ಹುಡುಗರು ಅಂತ. ನೀವು ಕ್ಯಾರೆಕ್ಟ್ರಿಗೆ ಸ್ವಲ್ಪ ಸ್ಲಿಮ್ ಆಗಬೇಕು, ನೀವು ಹಂಗಾಗಬೇಕು, ಪಾಪ ಅವರ ಪಾತ್ರ ಸಿಗುತ್ತೆ ಅನ್ನೋ ಆಸೆಗೋ ಅಥವಾ ಏನೋ ನಾನು ಪ್ರೂವ್ ಮಾಡ್ಕೊಬೇಕು, ನಾನು ಎಷ್ಟು ಡೆಡಿಕೇಟೆಡ್ ಇದ್ದೀನಿ ಅಂತ ತೋರಿಸ್ಕೊಳ್ಳೋ ಆಸೆಗೋ ಕೆಲವರು ಈ ಥರ ಒಂದು ಸರ್ಜರೀಸು ಮತ್ತೊಂದು ಮಗದೊಂದು ಹೋಗೋದುಂಟು. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಅಂಥವ್ರಿಗೆ ವಾಟ್ ಯು ವಾಂಟ್ ಟು ಟೆಲ್, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಮೆಡಿಕಲ್ ಸೈನ್ಸ್ಗೆ ಅದರದ್ದೇ ಆದಂಥ ಒಂದು ಜಾಗ ಇದೆ. ಕರೆಕ್ಟ್, ಅಗ್ರೀಡ್. ಓಕೆ, ಆದರೆ ನೀವು ಮೆಡಿಕಲ್ ಸೈನ್ಸಿಂದ ಏನಾದರೂ ತಗೋಬೇಕಾದ್ರೆ ಯಾವುದೇ ಮೆಡಿಸಿನ್ ಇರ್ಬೋದು, ಸರ್ಜರಿ ಇರ್ಬೋದು, ಒಳಗಡೆ ನಮ್ಮನ್ನು ಹೇಟ್ ಮಾಡಿಕೊಂಡು ನಾವು ಅದನ್ನು ತಗೊಂಡ್ರೆ ಇಟ್ ವಿಲ್ ಬಿ ಲೈಕ್ ಹೌ ಇಟ್ ಹ್ಯಾಪನ್ಡ್ ವಿತ್ ಮೀ. ನಾನು ಯಾಕೆ ಬೇರೆಯವ್ರ ಮಾತು ಕೇಳಿದೆ? ಬಿಕಾಸ್ ನನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ, ನನ್ನ ಮೇಲೆ ನನಗೆ ಪ್ರೀತಿನೇ ಇರಲಿಲ್ಲ. ನನ್ನ ಮೇಲೆ ನನಗೆ ಪ್ರೀತಿಯಿಂದ ನಾನು ಹೋಗಿ ಮಾಡಿದ್ದಿದ್ರೆ ಮೇ ಬಿ ಔಟ್ಕಮ್ ಬೇರೆ ಇರ್ತಾ ಇತ್ತು. ಬಟ್ ನಾನು ಐ ಪನಿಷ್ಡ್ ಮೈ ಸೆಲ್ಫ್ ಫಾರ್ ನಥಿಂಗ್. ಅಂದರೆ ನೀತು ನನಗೆ ಗೊತ್ತಿಲ್ಲ ಅದು. ಆ ಸರ್ಜರಿ ಅಂದರೆ ನನಗೂ ಕೆಲವರು ಸಜೆಷನ್ಸ್ಗಳು ಕೊಟ್ಟಿದ್ರು. ಸರ್ಜರಿ ನಾನು ಹೇಳಿದೆ, ನಾನು ಅದೆಲ್ಲ ಮಾಡಿಸೋದಿಲ್ಲ ಅಂತಲೇ ಹೇಳಿದ್ದೆ. ಏನು ಮಾಡ್ತಾರೆ ಸರ್ಜರಿ ಅಂದರೆ? ವಾಟ್ ಈಸ್ ದಟ್ ಸೈಂಟಿಫಿಕ್ ಪ್ರೊಸೀಜರ್? ಏನದು? ಅದೇ ಫಸ್ಟ್ ಯುಲ್ ನಮ್ಮ ಹಂಗರ್ನ ಕಟ್ ಮಾಡುತ್ತಾ ಅದು? ಓ, ಯು ಮೀನ್ ಏನಾಗುತ್ತೆ ಅದರಿಂದ? ಅದು ಬೇರಿಯಾಟ್ರಿಕ್ ಸರ್ಜರಿ. ಅದು ನೀವು ಹೇಳ್ತಾ ಇರೋದು ಇಸ್ ಅ ಮೋರ್ ಇಂಟರ್ನಲ್ ಸರ್ಜರಿ. ನಾನು ಮಾಡಿದ್ದು ಕಾಸ್ಮೆಟಿಕ್ ಸರ್ಜರಿ, ವಿಚ್ ಇಸ್ ನಾಟ್ ನೀಡೆಡ್. ಕಾಸ್ಮೆಟಿಕ್ ಸರ್ಜರಿ ಇಸ್ ಐ ಥಿಂಕ್ ಫೇಶಿಯಲ್ ಫೀಚರ್ಸ್ ಅಥವಾ ಬೇರೆ ಇನ್ನೇನಾದರೂ ಅಂದರೆ ಇಟ್ಸ್ ಓಕೆ. ಬಟ್ ಎಲ್ಲರಿಗೂ ಅವ್ರವ್ರದ್ದೇ. ನಾನು ಹೇಳ್ದಂಗೆ ಮೆಡಿಕಲ್ ಸೈನ್ಸ್ಗೆ ಅದ್ರ ಜಾಗ ಇದೆ ಆ್ಯಂಡ್ ಐ ರೆಸ್ಪೆಕ್ಟ್ ದ್ಯಾಟ್. ಬಟ್ ನಾನು ಹೇಳ್ದಂಗೆ ಅದೇನಂದರೆ ನನಗದು ತುಂಬ ಪಾಠ ಕಲಿಸ್ತು. ಏನಂದರೆ ಟು ಲವ್ ಮೈ ಸೆಲ್ಫ್ ಮೋರ್. ಸೊ ಐ ವುಡ್ ಸೇ ಫಸ್ಟ್ ನೀವು ಆಚೆಗಡೆಯಿಂದ ಒಂದು ಸ್ಟೆಪ್ ತಗೊಳ್ಳೋಕೆ ಮುಂಚೆ ಒಳಗಡೆ ನಾನು ಏನು ಸ್ಟೆಪ್ ತಗೋಬೇಕು ಅಂತ ಫಸ್ಟ್ ಯೋಚನೆ ಮಾಡಬೇಕು ಇಸ್ ವಾಟ್ ಐ ಫೀಲ್. ನಾನು ಆ ಸರ್ಜರಿ ಟೇಬಲ್ಗೆ ನಾನು ನನ್ನನ್ನು ಪ್ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನ ಅಥವಾ ಅಯ್ಯೋ ನನ್ನ ಬಾಡಿನೇ ಇಷ್ಟ ಇಲ್ಲಪ್ಪ ಅಂತ ಹಂಗೆ ಹೋಗ್ತಾ ಇದ್ದೀನ ಅಂತ. ಬಿಕಾಸ್ ಇಫ್ ಯು ಹೇಟ್ ಯುವರ್ ಸೆಲ್ಫ್ ದ ರಿಸಲ್ಟ್ ವಿಲ್ ಬಿ ದ್ಯಾಟ್ ಯು ವಿಲ್ ಹೇಟ್ ಯುವರ್ ಸೆಲ್ಫ್ ಮೋರ್ ಅಷ್ಟೇ. ಸೊ ಇನ್ನೊಬ್ಬರದ್ದು ಅಲ್ಲದೆ ನಿಮಗೇನು ಅನಿಸುತ್ತೆ ಅದನ್ನು ಮಾಡಿ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಮೇಲೆ ನಮಗೆ ಕೈಂಡ್ನೆಸ್ ಇರಬೇಕು. ನಮ್ಮ ಮೇಲೆ ನಮಗೆ ನನ್ನ ದೇಹಕ್ಕೆ ಇದೆಲ್ಲ ಬೇಕಾ ಅಂತ ನಾನು ಫಸ್ಟ್ ಯೋಚನೆ ಮಾಡಬೇಕು. ಒಂದು ಸೂಜಿನ ತೆಗೆಯೋದನ್ನು ನಾನು ಇಷ್ಟೆಲ್ಲ ಮಾಡಬೇಕಾ ಅಂತ ಯೋಚನೆ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಅದಾದಮೇಲೆ ನಿಮಗೆ ಡ್ರಾಸ್ಟಿಕ್ ವೆಯ್ಟ್ ಗೇನ್ ಆಗಿದ್ದು. ವೆಯ್ಟ್ ಗೇನ್ ಆಯಿತು ಬಿಕಾಸ್ ನಿಮ್ಮ ಬಾಡಿನೇ ಚೇಂಜ್ ಆಗಿಬಿಡುತ್ತಲ್ವಾ. ಸ್ಟೆರಾಯ್ಡ್ಸ್ ಕೊಟ್ಟಿರ್ತಾರೆ ಬೇರೆ. ಸೊ ನಿಮ್ಮ ಬಾಡಿ ಚೇಂಜ್ ಆಗುತ್ತೆ ಆ್ಯಂಡ್ ಯು ಫೀಲ್ ಡಿಪ್ರೆಸ್ಡ್. ಓಕೆ, ಇಫ್ ಅದು ಮೇ ಬಿ ತುಂಬ ಚೆನ್ನಾಗಿ ವರ್ಕ್ ಆಗಿದ್ರೆ ಮೇ ಬಿ ಇಟ್ಸ್ ಡಿಫ್ರೆಂಟ್. ಬಟ್ ಹೌದು, ಬಟ್ ನನಗೆ ಸಂತೋಷ ಬರಲಿಲ್ಲ ನನ್ನ ಬಾಡಿ ಚೇಂಜ್ ಆಯಿತು ಅಂತ. ಐ ಫೆಲ್ಟ್ ಮೋರ್ ಸ್ಯಾಡ್ ಆ್ಯಕ್ಚುಲಿ. ಐ ಗಾಟ್ ಮೋರ್ ಆ್ಯಂಗ್ರಿ. ಬಟ್ ಇದರಿಂದ ಬೇರೆ ಸೈಡ್ ಎಫೆಕ್ಟ್ಸು ಆಗುತ್ತಾ? ದೇಹದಲ್ಲಿರೋ ಪರಿಣಾಮ ಆಗುತ್ತಾ? ಐ ಥಿಂಕ್ ಕಾಸ್ಮೆಟಿಕ್ಕಿಂದ ಅಷ್ಟೊಂದು ಆಗಲ್ಲ ಅನ್ಕೋತೀನಿ. ಬಟ್ ಇಟ್ಸ್ ನಾಟ್ ರಿಕ್ವೈರ್ಡ್ ಅಲ್ವಾ, ಇಟ್ಸ್ ಅನ್ನೆಸೆಸರಿ ಇಂಟರ್ವೆನ್ಷನ್. ಓಕೆ. ಆ್ಯಂಡ್ ನೀತುಗೆ ತುಂಬ ಟ್ರಾವೆಲಿಂಗ್ ಹುಚ್ಚು ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ಒಬ್ಬರೊಬ್ಬರೇ ಹೋಗ್ಬಿಡ್ತೀರಾ ಎಲ್ಲ ಕಡೆಗೂ ಅಂತ. ಆ ಒಂದು ಪ್ಯಾಷನ್ ಹೇಗೆ ಬಂತು ನಿಮಗೆ? ಕಾಸಿದ್ರೆ ಕೈಲಿ ಗಾಡೀಲಿ ಪೆಟ್ರೋಲ್ ಇದ್ರೆ ಸಾಕು. ಇವಾಗ ನನ್ನ ಮನೇಲಿ ಪ್ರಾಣಿಗಳಿರೋದ್ರಿಂದ ನಾನು ಪೆಟ್ ಸಿಟ್ಟರ್ ಅರೇಂಜ್ ಮಾಡಬೇಕು, ಎಲ್ಲ ಅವ್ರನ್ನ ಫಸ್ಟ್ ಸೇಫ್ ಮಾಡಿ ಆಮೇಲೆ ಹೋಗಬೇಕು. ಅಷ್ಟೆಲ್ಲ ಮಾಡೋಷ್ಟ್ರಲ್ಲಿ ಸಾಕಾಗ್ಬಿಡುತ್ತೆ, ಎಲ್ಲೋ ಹೋಗೋದು ಬೇಡ ಅನ್ಸ್ಬಿಡುತ್ತೆ. ಬಟ್ ಎಸ್, ಐ ರಿಯಲಿ ಲವ್ ಟ್ರಾವೆಲಿಂಗ್. ಓಕೆ, ಹೆಂಗೆ ಸ್ಟಾರ್ಟ್ ಆಗಿದೆ ಹೇಗದು ಟ್ರಾವೆಲಿಂಗ್ ಪ್ಯಾಷನ್ ನಿಮಗೆ? ವಾವ್, ನೀವು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ನಾನು ಯೋಚನೆ ಮಾಡಿಲ್ಲ ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲ, ಅದಕ್ಕೊಂದು ಒಂದು ಒಂದು ಟ್ರಿಗರ್ ಬೇಕಲ್ಲ, ಅದು ಅದೆಲ್ಲ ಒಂದು ಕಡೆ ಬೇಕಲ್ಲ. ಒಂದು ಇಲ್ಲಿ ಚೆನ್ನಾಗಿದೆ, ಇದು ಹೋಗ್ತೀನಿ, ಇದು ನೈಸ್. ನನಗೊಂದ್ಸತಿ ನಾವು ಕ್ರೇಜಿ ಸ್ಟಾರ್ಟ್ ಮಾತಾಡೋ ಟೈಮಲ್ಲಿ, ಆ್ಯಕ್ಟ್ ಮಾಡೋ ಟೈಮಲ್ಲಿ ನೀವು ಹೇಳಿದ್ರಿ ನಾನೆಲ್ಲೋ ಸಮ್ವೇರ್ ಮರ್ಕೇರಾ ಕಡೆಗೆ, ಇರಾನ್ಗೆ ಅಬ್ರಾಡ್ ಹೋಗಿದ್ರಿ. ಆಮೇಲೆ ಈ ಕಡೆ ಮರ್ಕೇರಾ ಕಡೆ ನೀಡ್ ಟು ಎಕ್ಸ್ಪೋಸ್ ಸಮ್ ಪ್ಲೇಸ್.
ಅಂತ ನೀವು ಅವಾಗ ಹೇಳಿದ್ರಿ ನನಗೆ ಅವತ್ತಿಗೆ ಫಾರೆಸ್ಟ್ ಯಾವುದೋ ಸಮ್ ಫಾರೆಸ್ಟ್ ನಾಗರಹೊಳೆಗೆ ಹೋಗ್ಬೇಕು. ನೀವು ಅದನ್ನು ಟ್ರೈ ಮಾಡಬೇಕು ಅಂತ ಹೇಳಿದ್ರಿ. ಹೆಂಗೆ ಹೌ ಇಟ್ ಆ ಸ್ಪಾರ್ಕ್ ಆಗಿದೆ ಈಗ ನಿಮಗೆ? ಐ ಥಿಂಕ್ ನನಗೆ ನೀವು ಒಬ್ಬರೇ ಹೋಗ್ಬಿಡ್ತೀರಾ? ಅದು ಇವಾಗ ಸ್ವಲ್ಪ ಇವಾಗ ನನಗೆ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಇವಾಗ ಹೋಗ್ತೀನಿ. ಐ ಥಿಂಕ್ ನೀವು ಇವಾಗ ಹೇಳ್ದಾಗ ನನಗೆ ಅನಿಸದೆ ಬಹುಶಃ ನಾವು ತಂದೆ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ನಾನು LFC ಹೇಳ್ದೆ ಅಲ್ಲ, ಸೊ ಐ ಥಿಂಕ್ ಟ್ರಾವೆಲ್ ಅಂದರೆ ಹ್ಯಾಪಿನೆಸ್ ಅಂತ ನನಗೆ ಮೇ ಬಿ ನನ್ನ ಚೈಲ್ಡ್ಹುಡ್ಡಲ್ಲಿ ಆ ಥರ ಅನಿಸಿದ್ದಿರ್ಬೋದು. ಅದಕ್ಕೆ ಆಚೆ ಹೋಗೋಣ ಅಂತಂದರೆ ಇಟ್ಸ್ ಹ್ಯಾಪಿ ಟೈಮ್ಸ್ ಅಂತ ಅನಿಸ್ತಾ ಇದ್ದೇನೋ ಬಹುಶಃ. ಸೊ ಐ ಆಮ್ ಥಿಂಕಿಂಗ್ ನೀವು ಇವಾಗ ಹೇಳಿದ್ಮೇಲೆ ನನಗೆ ಅನಿಸ್ತಾ ಇದೆ ಎಲ್ಲಿನ ಸ್ಟಾರ್ಟ್ ಆಯಿತು ಅಂತಂದರೆ. ಸೊ ಮೇ ಬಿ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರಲ್ಲ ತಂದೆ ಜೊತೆ. ಸೊ ನಿಮ್ಮ ಈ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನನಗೆ ಗೊತ್ತು ನೀತು ಇಸ್ ವೆರಿ ಬಿಂದಾಸ್, ಎಲ್ಲಂದ್ರೆ ನಿಲ್ಲಿಸ್ತಾರೆ, ಟೀ ಕುಡಿತಾರೆ, ತಿಂತಾರೆ, ಶಿ ಇಸ್ ವೆರಿ ಕೂಲ್. ಈ ಆರ್ಟಿಸ್ಟ್ ಇಮೇಜ್ ಎಲ್ಲೂ ನಿಮಗೆ ತೊಂದರೆ ಮಾಡಲ್ವಾ? ವೆಲ್, ಇವಾಗ ಬಾಯ್ ಫ್ರೆಂಡ್ ಜೊತೆ ಎಲ್ಲಾದರೂ ಹೋದರೆ ಎಲ್ಲರೂ ಯಾರಿದು ಅಂತ ಒಂದು ಅವ್ರ ಮೇಲೂ ಒಂದು ಕಣ್ಣಿಡೋದು ಎಲ್ಲ ಇರುತ್ತೆ. ಬಟ್ ಅದರ್ವೈಸ್ ಆರ್ಟಿಸ್ಟ್ ಅಂತ ಒಂದು ಕೆಲವು ಸಲ ಮೊದಲೆಲ್ಲ ನಾನು ತುಂಬ ಹಾಸ್ಟೆಲ್ ಆ ಥರ ಹಾಸ್ಟೆಲ್ ಕಡೆಯಲ್ಲೂ ನಾನು ಸ್ಟೇ ಆಗ್ತಾ ಇದ್ದೆ. ಬಿಕಾಸ್ ನಾನು ಒಬ್ಬಳೇ ಹೋಗ್ತೀನಲ್ವಾ, ಐ ವುಡಂಟ್ ಕೇರ್. ಬಟ್ ನೌ ಡೇಸ್ ಐ ಡೋಂಟ್ ಲೈಕ್ ಟು ಸ್ಟೇ ಇನ್ ಹಾಸ್ಟೆಲ್ಸ್. ನನಗೆ ನನ್ನದೇ ಒಂದು ಪ್ರೈವೇಟ್ ಪ್ಲೇಸ್ ಇಷ್ಟ. ಸೊ ಆವಾಗೆಲ್ಲ ಜನ ಅಂದ್ಕೊಳ್ಳೋರು ಇವಳು ಯಾಕೆ ಹಿಂಗೆ ಇದೆ. ಇವಾಗ ಐ ಡೋಂಟ್ ಕೇರ್ ಇಫ್ ಪೀಪಲ್ ಥಿಂಕ್ ಎನಿಥಿಂಗ್. ಬಟ್ ಆವಾಗ ನನಗೆ ಅನ್ಸೋದು ವೈ ಶಿ ಟ್ರಾವೆಲಿಂಗ್ ಲೈಕ್ ದ್ಯಾಟ್ ಅಂತ ಅನಿಸುತ್ತೆ ಅಂತ. ಇವಾಗ ಐ ಡೋಂಟ್ ಹ್ಯಾವ್ ಆಲ್ ದೋಸ್ ಥಿಂಗ್ಸ್. ಒನ್ ಸಿನ್ಸಿಯರ್ ಸಜೆಷನ್, ವೈ ಕಾಂಟ್ ಯು ಸ್ಟಾರ್ಟ್ ಯುವರ್ ಯೂಟ್ಯೂಬ್ ಟ್ರಾವೆಲಿಂಗ್ ವ್ಲಾಗ್ಸು? ಅಯ್ಯೋ ತುಂಬ ಕೆಲಸ. ಇಲ್ಲಮ್ಮ, ನೀವು ಅಷ್ಟೆಲ್ಲ ಸುತ್ತುತ್ತೀರಾ, ಇಷ್ಟೆಲ್ಲ ಮಾತಾಡ್ತೀರಾ, ಯು ಆರ್ ಎ ವೆರಿ ಗುಡ್ ಒರೇಟರ್. ಐ ಥಿಂಕ್ ನನಗೆ ಸರ್ ಟ್ರಾವೆಲಿಂಗಲ್ಲಿ ಒಂದು ಸೈಲೆನ್ಸ್ ಒಂದು ಏನು ಸಿಗುತ್ತೆ, ಐ ಡೋಂಟ್ ವಾಂಟ್ ಟು ಟೇಕ್ ದ್ಯಾಟ್ ಅವೇ. ಓಕೆ, ನೀವು ಕಂಟೆಂಟ್ ಕ್ರಿಯೇಟರ್ ಆದ ತಕ್ಷಣ ಯು ಟು ಕೀಪ್ ಥಿಂಕಿಂಗ್. ನಾನು ಎಲ್ಲವೂ ಕ್ಯಾಪ್ಚರ್ ಮಾಡಬೇಕು ಅಂತ, ಎಲ್ಲ ಕ್ಯಾಪ್ಚರ್ ಮಾಡಬೇಕು, ಆಮೇಲೆ ಬಾಡಿ ರಿಲ್ಯಾಕ್ಸ್ ಆಗಲ್ಲ. ಸೊ ಐ ಫೀಲ್ ನನಗೆ ಸೈಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಒಬ್ಳೊಬ್ಳೆ ಹೋಗೋದು. ನಾಟ್ ದ್ಯಾಟ್ ಇವಾಗ ಕರೆದ್ರೆ ನನ್ನ ಫ್ರೆಂಡ್ಸ್ ಆದರೂ ಬರ್ತಾರೆ, ನನ್ನ ಫ್ರೆಂಡ್ಸ್ ಕರೆದು ನಾನು ಹೋಗ್ತೀನಿ. ಬಟ್ ದಟ್ ಸೈಲೆನ್ಸ್, ಯು ಲವ್ ದಟ್ ಸೈಲೆನ್ಸ್. ಕಣ್ಣಲ್ಲಿ ನೋಡಿದ್ದು, ಹಾರ್ಟಲ್ಲಿ ಫೀಲ್ ಮಾಡಿದ್ದು ನನಗೆ ದಟ್ಸ್ ಇನಫ್ ಫಾರ್ ಮೀ. ವಂಡರ್ಫುಲ್. ಆ್ಯಂಡ್ ಇನ್ನೊಂದು, ನಾನು ನಮ್ಮ ಇಂಟರ್ವ್ಯೂನಲ್ಲಿ ಅಂದರೆ ಹಂತವಾಗಿ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಮಾತಾಡಲೇಬೇಕಾಗಿರೋ ಒಂದು ವಿಷಯ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿಲ್ಲದೆ ಇರೋರಿಗೆ ನೀತು ಬರೀ ಒಬ್ಬ ನಟಿ, ಒಬ್ಬ ಒಳ್ಳೆ ಡ್ಯಾನ್ಸರು, ಒಂದು ಒಳ್ಳೆ ಫ್ರೆಂಡು, ಒಂದು ಒಳ್ಳೆ ಮಗಳು, ಒಳ್ಳೆ ಅಕ್ಕ, ಒಳ್ಳೆ ವ್ಯಕ್ತಿ ಅನ್ನೋದ್ರ ಜೊತೆಗೆ ಪ್ಲಸ್ 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 ಶಿ ಈಸ್ ಎ ಡ್ರೀಮ್ ಟ್ರ್ಯಾಕರ್. ಅಂದರೆ ಕನಸುಗಳನ್ನ ನಮಗೆ ಬೀಳೋ ಕನಸಿಗೆ ಒಂದು ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ತಿಳಿಸೋವಂಥ ಒಂದು ಅದ್ಭುತವಾದ ಕೆಲಸ. ಯಾಕೆಂದ್ರೆ ನಾನು ಒಂದು ಸ್ಕ್ರಿಪ್ಟನ್ನು ನೀತು ಅವರ ಕಂಪ್ಲೀಟ್ ಇನ್ಪುಟ್ಸ್ ತೊಗೊಂಡು ಇದು ಬೇಸ್ ಮೇಲೆ ಒಂದು ಮಾಡಿದ್ದೆ. ಆವಾಗ ನನಗೆ ಅವರು ಎಷ್ಟು ಡೆಪ್ತಾಗಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಅವಾಗ ಗೊತ್ತಾಗಿದ್ದು. ಹೆಂಗೇನಿತ್ತು ಈ ಜರ್ನಿ ಬಗ್ಗೆ? ಸೊ ಇದು ಆಕ್ಚುಲಿ ಇಟ್ಸ್ ಶಾಮನಿಸಮ್ ಅನ್ನೋದು ಒಂದು ಇದು. ಸೊ ರೆಡ್ ಇಂಡಿಯನ್ಸ್ ಇರ್ತಾರಲ್ವಾ ಅಲ್ಲಿಂದ. ಬಟ್ ಇದು ನಾನಾಗಿ ಹುಡುಕೊಂಡು ಹೋಗಿ ಮಾಡಿದ್ದಲ್ಲ. ಹೆಂಗೆ ಬಂದಿದ್ದು ನಿಮ್ಮ ಬಂತು ಹೇಗೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಕನಸುಗಳು ಬೀಳ್ತಾ ಇತ್ತು, ಸಿಕ್ಕಾಪಟ್ಟೆ ಸಜೆಷನ್ಸ್, ಗೈಡೆನ್ಸ್ ಎಲ್ಲ ಕನ್ಸಲ್ಲಿ ಬಂದ. ಡ್ರೀಮ್ ಅನ್ನೋದು ರಿಯಾಲಿಟಿನೋ ಅಥವಾ ನಮ್ಮ ಇಮ್ಯಾಜಿನೇಷನ್? ಇಟ್ಸ್ ನಾಟ್ ಇಮ್ಯಾಜಿನೇಷನ್ ಓನ್ಲಿ. ಇಟ್ಸ್ ನಾಟ್ ಇಮ್ಯಾಜಿನೇಷನ್ ಓನ್ಲಿ. ನಮ್ಮ ಸೋಲ್ದು ವಾಯ್ಸ್ ಅದು. ಇಟ್ಸ್ ಅ ವಾಯ್ಸ್ ಆಫ್ ಯುವರ್ ಓನ್ ಸಬ್ಕಾನ್ಷಿಯಸ್. ನಾವು ಡೈಲಿ ಮಾರ್ನಿಂಗ್ ಎದ್ದಾಗಿಂದ ನಾವು ಮಾರ್ನಿಂಗಿಂದ ನೈಟ್ ನಾವು ಬ್ಯುಸಿ ಇರ್ತೀವಿ. ವಿ ನೆವರ್ ಲಿಸನ್.